ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಾಂತ್ ಕುಮಕಡ್ಡಿ. ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿರುವಂಥ ಕುಡಚಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಈ ಕ್ಷೇತ್ರವನ್ನು ಪ್ರಥಮ ಬಾರಿಗೆ ಮಹೇಶ್ ತಮ್ಮಣ್ಣವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿರುವಂಥದ್ದು. ತಮ್ಮ 2.5 ವರ್ಷಗಳ ಅವಧಿಯಲ್ಲಿ ಶಾಸಕರು ಈ ಕ್ಷೇತ್ರಕ್ಕೆ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳೇನು, ಜೊತೆಗೆ ಏನೆಲ್ಲ ಭರವಸೆ ನೀಡಿದರು ಅಂತೇಳಿ ಜನರನ್ನೇ ಕೇಳಿ ತಿಳ್ಕೊಂಡು ಬರೋಣ. ನಾನಿದೀಗ ಹಾರೋಗೇರಿ ಪಟ್ಟಣದಲ್ಲಿದ್ದೀನಿ. ಇಲ್ಲಿನ ಒಂದಿಷ್ಟು ಜನರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ಅಣ್ಣವ್ರ, ಈಗ 2 ವರ್ಷ ಆಯಿತು, 2.5 ವರ್ಷ ಆಗಲಿಕ್ಕೆ ಬಂತು. ನಿಮ್ಮ MLA ಅವರು ಪ್ರಥಮ ಬಾರಿಗೆ ನಿಮ್ಮಿಂದ ಓಟ್ ಪಡೆದು ಆಯ್ಕೆಯಾಗಿ ಹೋಗಿದ್ದಾರೆ. ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ರಿ? ಏನಾದರೂ ನಿರೀಕ್ಷೆ ಸಫಲ ಆಗಿದೆನಾ, ಈಡೇರಿದೆನಾ? ಏನು ನೀವು ನಿರೀಕ್ಷೆ ಇಟ್ಕೊಂಡಿದ್ರಿ MLA ಏನು ಇಂಥ ಕೆಲಸ ಮಾಡ್ಬೋದು ಅಂತೇಳಿ? ಮನೆ ಪನಿ ಏನು ಶಾಂಕ್ಷನ್ ಆಕಾವಂದ್ರೆ ಈಗ ಏನು ಆಗೋಲ್ಲ ರೀ. ಮತ್ತು ಈಗ ಅರ್ಧಕ್ಕೆ ನಿಂತವ್ರ ಮನೆಗಳ್ರಿ. ಈಗ ಅನ್ಕ ಮನೆಗಳ ಯಾವ ಹಾಕವ್ರಿ. ಏನು ಹೇಳ್ತೀರಿ ನಿಮ್ಮ MLA ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ? ನಮ್ಮಲ್ಲಿ ಮಾಳಿಂಗರಾಯನ ತೋಟದಲ್ಲಿ ಒಂದು ಹಾದಿ ಮಾಡ್ಯಾರ್ರಿ. ಮ್ಯಾಲೆ ಕೆಂಪು ಮಣ್ಣು ಹೋಗದಾರ್ರಿ. ಹುಡುಗರು ಮಳೆ ಆಗಂತಲೇ ರಾಡಿಯಾಗಿ ಬೀಳಾಕತ್ತೇವ್ರಿ. ಪಟ್ಪಾಟಿ ಗಾಲಿಯಾಗ ರಾಡಿ ಸಿಕ್ಕ ಎಲ್ಲ ದಿವಾಳಿಯಾಗ ಆಯ್ತವ್ರಿ. ಅದ್ರ ಮೇಲೆ ಏನೂ ಮಾಡುವಾರ್ರಿ. ಇವರು ಆಯ್ಕೆ ಆದ ನಂತರ ಏನೂ ಮಾಡಿಲ್ಲ ಮಾಡಿಲ್ರಿ ನಮ್ಮ ಏರಿಯಾಕ್ಕೆ. ಅವರ ಅಭಿವೃದ್ಧಿ ಕೆಲಸ ಏನು ಮಾಡ್ತಾಯಿಲ್ಲ ಸರ್. ಅದಕ್ಕೆ ನಾವೆಲ್ಲ ಕೂಡಿ ಸರ ಕೆಲಸ ಮಾಡ್ತಾರ ಅಂತಂದು ರೀ. ಮುಂದೆ ಇಲ್ಲಿ ಕುರ್ಚಿ ಇದ್ರ ರೋಡ್ ಐತಿರಲ್ಲ, ಎಲಪಾಟಿ ರೋಡ್ ಪೂರಾ ಹಾದಿ ಕಟ್ಟ ಸರ್. ಒಟ್ಟ ರೋಡ್ ಆಗಿಲ್ಲ. ಏನು MLA ಅವರು ಏನು ಕೆಲಸ ಮಾಡ್ತಾ ಇಲ್ಲ ಅಥವಾ ಅಭಿವೃದ್ಧಿ ಅನುದಾನ ಬರ್ತಾನೆ ಇಲ್ಲ? ಅದು ಏನು ಅನುದಾನ ಬರ್ತಾಯಿಲ್ಲ ಕಾಣುತ್ತೆ. ಅನುದಾನ ಬಂದಿಲ್ಲ ಮೇಲಿಂದ. ಕೆಲಸ ಅನುದಾನ ಬಂದ್ರೆ ಮಾಡ್ತಾರೆ ಕೆಲಸ. ಅದ್ರಾಗ ಏನು ಸಂದೇಹ ಏನೇ. ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಥವಾ ಶಾಸಕರ ಮಾಡ್ತಾ ಇಲ್ಲ? ನಾನು ಶಾಸಕರು ಮಾಡ್ತಾ ಇದ್ದಾರೆ ಸರ್. ಹಾಗೇನಿಲ್ಲ, ಈಗ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಿಧಾನವಾಗಿ ಸರ್ಕಾರವು ಚೇತರಿಸ್ಕೊಳ್ತಾ ಇದೆ. ಮತ್ತು ಈಗ ಆಗಿರುವಂಥ ಶಾಸಕರ ಸುಮಾರು 20-30 ವರ್ಷಗಳಲ್ಲಿ ಆಗದೇ ಇರೋವಂಥ ನೀರಾವರಿ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸಗಳನ್ನು ತಂದಿದ್ದಾರೆ. ಅದೇನಿಲ್ಲ, ಯಾಕಂದರೆ ನಮ್ಮ ಜನರಿಗೆ ಬೇಕಾಗಿರೋದು ನೀರು ಮತ್ತು ರಸ್ತೆ ಭಾಳಷ್ಟು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವಂತೂ ನೋಡಿದ್ವಿ. ಏನು ಬಂದ ನಂತರ ಈಗ 2.5 ವರ್ಷ ನೀವು ಏನು ನಿರೀಕ್ಷೆ ಇಟ್ಟಿದ್ದೀರಿ, ಆ ನಿರೀಕ್ಷೆಗೆ ತಕ್ಕಂತೆ ಕೆಲಸಗಳು ಆಗ್ತಾ ಇದ್ದಾವೆ? ಮಾಡಿದ್ದಾರೆ ಸರ್. ನಮ್ಮ ನಿರೀಕ್ಷೆಗಿಂತ ಹೆಚ್ಚಿಗೆ ಕೆಲಸಗಳನ್ನ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. MLA ಅವರುಗಳು ಎಲ್ಲ ಚಲೋ ಕೆಲಸ ಮಾಡತ್ತಾರೆ ರೀ. ಎಲ್ಲ ಬರೋಬ್ಬರಿ ಐತ್ರಿ. ಮತ್ತು ಮುಂದಿನ ಸಲ ಅವರ ಆರಿಸಿ ಬರ್ತಾರೆ. ಈಗ ಏನು ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಅನುದಾನ ಬರ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಅದು ನಿಜನಾ? ಡೆವಲಪ್ಮೆಂಟ್ ಆಗ್ತಾ ಇಲ್ಲನಾ? ಈ ಗ್ಯಾರಂಟಿ ಯೋಜನೆಗಳು ಸ್ವಲ್ಪ ಬರತ್ತವ್ರಿ, ಅವು ಅನುಕೂಲ ಆಗತ್ತವ್ರಿ ರೈತರಿಗೆ. ಮತ್ತು ಸರ್ಕಾರದಿಂದ ಅನುದಾನ ಎಷ್ಟು ಬರತ್ತಿರಲ್ಲ ಅವನ್ನೆಲ್ಲ ಕೆಲಸ ಮಾಡತ್ತಾರ. ಬಂದಟ್ಟು ಎಲ್ಲ ಯಾವ ಕ್ಷೇತ್ರಕ್ಕೂ ಎಲ್ಲಿ ಅನುದಾನ ಕಡಿಮೆ ಐತಿ ಎಲ್ಲ ಮಾಡತ್ತಾರೆ. ಪ್ರಥಮ ಬಾರಿಗೆ ಆಯ್ಕೆಯಾಗಿ ಹೋಗಿದ್ದಾರೆ. ಏನಾದರೂ ನಿರೀಕ್ಷೆ ಇತ್ತು? ಆ ನಿರೀಕ್ಷೆ ಇದು ಆಗ್ತಾ ಇದೆ? ತಮಗೆ ಬೇಕಾದವ್ರು ಸಿಗ್ತಾರೆ ರೀ. ಅವ್ರ ಬೇಡದವ್ರು ಯಾರು ಸಿಗಲ್ಲ ರೀ. ಒಟ್ಟು ಬೇಡದವ್ರು ಸಿಗಂಗೆ ಇಲ್ಲ ರೀ ಯಾರು. ಎಲ್ಲ MLA ಅವರ ಒಟ್ಟು ಟೋಟಲ್ನಾಗ ಹೇಳೋದಾದ್ರೆ MLA ಅವ್ರ ಬಗ್ಗೆ ಹೇಳ್ರಿ. MLA ಅವ್ರ ಬಗ್ಗೆ? MLA ಅವರು ಒಟ್ಟಾರೆ ಬೇಕಾದವ್ರಿಗೆ ಮಾತ್ರ ಸಿಗ್ತಾರೆ. ಎಲ್ಲರೂ ಉಳಿದ ಮಂದಿ ವಿಚಾರ ಮಾಡಲ್ಲ ರೀ. ಇದಿಷ್ಟು ಏನಂತಂದರೆ ಹಾರೋಗೇರಿ ಜನರ ಮತ್ತು ಮತ್ತೊಂದೇ ಗ್ರಾಮಕ್ಕೆ ಹೋಗೋಣ. ಅಲ್ಲಿನ ಜನ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ನಾನಿದೀಗ ಕುಡಚಿ ವಿಧಾನಸಭಾ ಕ್ಷೇತ್ರದ ಪೈಕಿ ಯಲ್ಪಾರಟ್ಟಿ ಗ್ರಾಮದಲ್ಲಿದ್ದೀನಿ. ಮಾಡ್ಯಾರ ಡೆವಲಪ್ಮೆಂಟ್. ಈಗ ನಮ್ಮಲ್ಲೆಲ್ಲ ರೋಡ್ ರೀ, ಇವೆಲ್ಲ ಸ್ಯಾಂಕ್ಷನ್ ಪೈಪ್ಲೈನ್ ರೀ ಎಲ್ಲ ಮಾಡ್ಸಾತಾರೆ. ಗುಡಿ ನಿನ್ನ ಗಟ್ರ 15 ಲಕ್ಷ ರೂಪಾಯಿ ಅನುದಾನ ನೀಡಿದ್ದಾರೆ ನಮಗೆ. ತದನಂತರ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿ ಹಣವನ್ನು ಸಮುದಾಯ ಬೋರ್ಡ್ ನೀಡ್ಯಾರ. ಅದರ ನಂತರ ಬರಮದುರಿ ಜಾತ್ರೆಗೆ ಪವರ್ ಬ್ಲಾಕ್ 5 ಲಕ್ಷ ರೂಪಾಯಿ ಅದನ್ನು ಕೊಟ್ಟಾರ. ಅದ್ರ ನಂತರ ನಮ್ಮ ಗ್ರಾಮ ಪಂಚಾಯತಿಗೆ 5 ಲಕ್ಷ ರೂಪಾಯಿ ಪವರ್ ಬ್ಲಾಕ್ ಹಾಕ್ಸ್ಕೊಟ್ಟಾರ. ಅದಾದ ನಂತರ 5 ಲಕ್ಷ ರೂಪಾಯಿದ ಟಾಯ್ಲೆಟ್ ರೂಮ್ ಬಂದು ಗುಡಿ ಹಂತರ ಟಾಯ್ಲೆಟ್ ರೂಮ್ ಹಾಕ್ಸ್ಕೊಟ್ಟಾರ. ಗುಡಿ ಮುಂದಿಂದ ಡಾಂಬ್ರೀಕರಣ ಅದನ್ನು 5 ಲಕ್ಷ ಹಾಕ್ಸ್ಕೊಟ್ಟಾರ. ಸಮುದಾಯ ಭವನ ಶ್ರೀ ಕರಿಸಿದ್ದೇಶ್ವರ ಏತ್ ನೀರಾವರಿ ಕೆಂಬ್ಲಾಪುರದಿಂದ ಮುಗುಳ್ಕೋಡು ಗ್ರಾಮದವರೆಗೆ 290 ಕೋಟಿ 197 ಕೋಟಿಯನ್ನು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನೂ ಅನೇಕ ಕೆಲಸವನ್ನು ಯಲ್ಪಾರಟ್ಟಿ ಗ್ರಾಮಕ್ಕೆ ಶಾಸಕರು ಮಾಡ್ಯಾರ ಅಂತ ನಾವು ಹೇಳ್ತೀವಿ. ಏನು ಗ್ಯಾರಂಟಿ ಯೋಜನೆಗಳಿಂದ ಯಾವುದೋ ಗ್ರಾಮಕ್ಕೆ ಅನುದಾನ ಸಿಗ್ತಾ ಇಲ್ಲ, ಡೆವಲಪ್ ಆಗ್ತಾ ಇಲ್ಲ, ಅದು ನಿಜಾನಾ? ಇಲ್ಲಿ ನಮ್ಮ ಯಲ್ಪಾರಟ್ಟಿ ಊರಿಗಂತೂ ಸಿಗ್ತಾ ಐತ್ರಿ. ಅವ್ರು ಶಾಸಕರಂತೂ ಮಾಡೇ ಮಾಡಕತ್ತಾರೆ. ಅವ್ರು
ಹಾಂ ಶಾಸಕರಂತೂ ಮಾಡಾಕತ್ತಾರೆ ನಾವು ಮತ್ತು ಜನ ಸಂಪರ್ಕ ಅಂತೂ ಭಾಳ ಜೋರ್ದಾರು ಕೆಲಸ ಅಂತೂ ಆಗತ್ತವ್ರು ಎಲ್ಪಾಡ್ ಕ್ಷೇತ್ರ ಕುರ್ಚಿ ಮತ್ತು ಕ್ಷೇತ್ರದಾಗ ಎಲ್ಪಾಟಿಗಂತೂ ಭಾಳ ಕೆಲಸ ಚಲೋ ಅವ್ರು. ಅಂದ್ರೆ ಜನಸಾಮಾನ್ಯರ ರೀತಿ ಒಳಗೆ ಕೆಲಸ ಮಾಡ್ತಾರಂತ ನಿಜಾನ ಅದು ಏನಂತಂದ್ರೆ ಎಲ್ಲರ ಜೊತೆ ಬೆರೀತಾರ ಎಲ್ಲರ ಜೊತೆ ಕೂಡ್ತಾರ ಅನ್ನೋದು. ಎಲ್ಲ ಚಲೋ ಅದಾರ ಒಳ್ಳೆಯವ್ರು ಅದಾರ ಹಂಗೇನಿಲ್ಲ ಬರ್ತಾರೆ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡ್ತಾರೆ ಚಲೋ ಒಳ್ಳೆಯ ಅಭಿವೃದ್ಧಿ ನಮ್ಮ ಗ್ರಾಮ ಮಕ್ಕಳು ಅಭಿವೃದ್ಧಿ ಪಡಿಸ್ಯಾರ. ಸಣ್ಣ ಹುಡುಗರು ಕರೋರ್ನು ಬರ್ತಾ ಇದ್ದಾರೆ ಶಾಸಕರ ಯಾರೋ ನಮ್ಮ ಊರಿಂದ ಯಾರೋ ಹೋಗಿ ಸಣ್ಣವ್ರು ಯಾವ ಪಕ್ಷ ಇಲ್ಲ ಪಕ್ಷಪಾತ ಮಾಡಂಗಿಲ್ಲ ಡೈರೆಕ್ಟಾಗಿ ಅವ್ರು ಯಾರೋ ಹೋದವ್ರು ಕೆಲಸ ಮಾಡಿಕೊಡ್ತಾರೆ. ಒಳ್ಳೆಯವ್ರು ಅದಾರ ರೀ ಅವ್ರು ಏನು ಹಂಗೇನಿಲ್ಲ ರೀ ಯಾರು ಹೋದ್ರೂ ಭೇಟಿ ಹಾಕಿ ಕೊಡ್ತಾರೆ. ನಮ್ಮದು ಒಂದು ಜರ ಮಶಾನ್ ಸಮಸ್ಯೆ ಐತ್ರಿ ಅದನ್ನ ಮಾನ್ಯ ತಹಸೀಲ್ದಾರ್ ಇದನ್ನು ಮಾಡ್ಯಾರ ರೀ ಮೋಜಣಿ ಮಾಡಿ ಹೋಗ್ಯಾರ ಮತ್ತು ಅವ್ರು ಬೆಳೆ ಮಾಡ್ಕೊಂಡಾರ 1 ಎಕರೆ 10 ಗುಂಟೆ ಐತ್ರಿ ಅದು ಈಗ ಬೆಳೆ ಮಾಡಕೈತಾರೆ ರೀ ಹೆಂಗೆ ಅದನ್ನ ಎಲ್ಲನೂ ನೀವೆಲ್ಲ ಏನು ಹೇಳ್ತೀರಿ ಕೆಲಸ ಮಾಡತ್ತಾರ ಮಾಡಾಕ್ತಾರೆ. ಇಷ್ಟು ಏನಂತಂದರೆ ಯಲ್ಪಾರಟ್ಟಿ ಗ್ರಾಮದ ಜನರ ಮತ್ತು ಮತ್ತೊಂದು ಗ್ರಾಮಕ್ಕೆ ಹೋಗೋಣ ಅಲ್ಲಿನ ಜನ ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರ್ರಿ. ಕುಡ್ಚಿ ವಿಧಾನಸಭಾ ಕ್ಷೇತ್ರದ ಪೈಕಿ ಕೇಮಲಾಪುರ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಜನರು ಶಾಸಕರ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಕೇಳೋಣ. ಏನು ನೀವು ನಿರೀಕ್ಷೆ ಇಟ್ಟು ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದಿರಿ, ಆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿರೀಕ್ಷೆಗಿಂತ ಹೆಚ್ಚಿಗೆ ಕೆಲಸ ಮಾಡ್ತಾರೆ. ನಾವು ಹೋಗಿ ಅಲ್ಲಿ ಆಫೀಸ್ಗೆ ಹೋಗಿ ಯಾವುದು ಕೇಳಿದಂತೂ ಯಾವುದೂ ಇಲ್ಲ ಎಂದಲ್ಲಿ ಇನ್ನೂವರೆಗೂ ಒಳ್ಳೆ ಕೆಲಸ ಮಾಡಕತ್ತಾರೆ. ಜನ ಸ್ಪಂದನೆ ಭಾಳ ಕೊಡತ್ತಾರೆ ಸರ್. ಎಮ್ ಎಲ್ ಅವರು ವಾರದಲ್ಲಿ 4 ರಿಂದ 5 ಸಿಗ್ತಿದ್ದಾರೆ ಸರ್, ಎಲ್ಲರಿಗೂ ಸಿಗ್ತಿದ್ದಾರೆ. ಮತ್ತು ಹೆಂಗಂದ್ರೆ ಎಲ್ಲರಿಗೆ ಅಂದ್ರೆ ರೈತರಿಗೆ ಸಹ ಸಿಗ್ತಿದ್ದಾರೆ, ಎಲ್ಲರಿಗೂ ಸಿಗ್ತಾರೆ ಸರ್. ಆಮೇಲೆ ಹೆಂಗಂದ್ರೆ ಎಲ್ಲ ಹಳ್ಳಿಗಳಿಗೆ ಹೋಗ್ತಿದ್ದಾರೆ ಮತ್ತು ಅನ್ಕೊಂಡಕ್ಕಿಂತ ಹೆಚ್ಚು ಕೆಲಸ ಮಾಡ್ತಿದ್ದಾರೆ ನಮ್ಮ ಇವ್ರು ಶಾಸಕರು ಈ ಸರ್ತಿ ಸರ್. ಹೌದು ಸರ್. ಏನು ಹೇಳ್ತೀರಿ ನಿಮ್ಮ ಎಮ್ ಎಲ್ ಎ ಅವ್ರ ವಿಚಾರ? ಕಳೆದ 2.5 ವರ್ಷದಲ್ಲಿ ಡೆವಲಪ್ಮೆಂಟ್ ವಿಚಾರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ಎಮ್ ಎಲ್ ಎ ಅವ್ರಿಗೆ? ಸರ್ ನಾವು 100ಕ್ಕೆ 99 ರೀ ಗ್ಯಾರಂಟಿ ಕೊಡ್ತೀವಿ ರೀ. ಇಟ್ಟು ಪ್ರೆಷರ್ ನಡುವೆ ಕೂಡ ಅಂದ್ರೆ ಅರ್ಥ ಏನು ರೀ, ಪ್ರತಿಯೊಬ್ಬರು ಗೃಹಲಕ್ಷ್ಮಿ ಇದ್ದವ್ರ ಇಲ್ಲಿವರೆಗೆ ಒಂದು 40 ಸಾವಿರ ರೂಪಾಯಿ ಅಮೌಂಟ್ ತೊಗೊಂಡಾರ ರೀ 2.5 ವರ್ಷದಾಗ. ಇಷ್ಟು ಎಲ್ಲ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಕೊಟ್ಟರು ಕೂಡ ನಮ್ಮ ಕೆಮಲಾಪುರ ಗ್ರಾಮಕ್ಕೆ 2 ವರ್ಷದಾಗ ಒಂದು 2 ಕೋಟಿ ಅನುದಾನ ಬಂದೈತೆ ಸರ್. ಅಂದ್ರೆ ಮೊದಲಿಗಿನ ಹೆಸರು ಅರಣ್ಯ ಸಿದ್ದೇಶ್ವರ ದೇವಸ್ಥಾನಕ್ಕೆ 5 ಲಕ್ಷ ಕೊಟ್ಟರು. ಆಮೇಲೆ ಅಲ್ಲಿ ನಮ್ಮಲ್ಲಿ ಕೋಳಿ ತೋಟ ಐತಿ, ಅಲ್ಲಿ ಒಂದು 40 ಲಕ್ಷದ ರೋಡ್ ಸ್ಯಾಂಕ್ಷನ್ ಸ್ಟಾರ್ಟ್ ಐತ್ರಿ ಈಗ ಆಲ್ರೆಡಿ ವರ್ಕ. ಆಮೇಲೆ ಇಲ್ಲಿ ಬಂಡಿಗಣ್ಣಿ ಮಠದ ಹತ್ತಿರ ಚಾಲು ಐತಿ, ಅಂಗನವಾಡಿ ವರ್ಕ್ ಚಾಲು ಐತ್ರಿ. ನಮ್ಮ ಕನ್ನಡ ಶಾಲೆಗೆ ಒಂದು 2 ಕೋಲಿಯ ಸುಮಾರು 32 ಲಕ್ಷ ರೂಪಾಯಿ ಕೊಟ್ರಿ. ಕಾಂಗ್ರೆಸ್ ಗೌರ್ಮೆಂಟ್ ಬಂದಂಕ ಅಭಿವೃದ್ಧಿ ಕೆಲಸ ನಮ್ಮ ಊರಾಗಣಕ್ಕೆ ಸಿಕ್ಕಾಪಟ್ಟೆ ಚಾಲ್ತಿ ಅದಾವೆ ಸರ್. ಸರಿಯಾಗಿ ಕೋಆಪ್ರೇಟ್ ಮಾಡ್ತಾರೆ ರೀ, ನಮ್ಮ ಮಿಡಿತಕ್ಕೆಲ್ಲ ಸ್ಪಂದನೆ ಕೊಡ್ತಾರೋ, ಏನೂ ಅಭ್ಯಂತರ ಇಲ್ಲ. ನಾನಿದೀಗ ಕುಡ್ಚಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪರಮಾನಂದವಾಡಿ ಗ್ರಾಮದಲ್ಲಿದ್ದೀನಿ. ನಿಮ್ಮ ಶಾಸಕರು ಬಂದು ಈಗ ಆಯ್ಕೆಯಾಗಿ ಪ್ರಥಮ ಬಾರಿಗೆ 2.5 ವರ್ಷ ಆಯಿತು. 2 ವರ್ಷ ಏನಾದರೂ ನಿಮ್ಮ ಕೈಗೆ ಸಿಗ್ತಾ ಇದ್ದಾರಾ ಅಥವಾ ಏನಾದರೂ ಡೆವಲಪ್ಮೆಂಟ್ ಮಾಡಿದ್ದಾರೆ ನಿಮ್ಮ ಊರಿಗೆ? ಕೈಗೆ ಸಿಗ್ತಾರೆ ಖರೆ ರೀ, ಡೆವಲಪ್ಮೆಂಟ್ ಕಡಿಮೆ ಐತಿ ಸರ್. ಸರ್ಕಾರದಿಂದ ದುಡ್ಡು ಬರ್ತಾ ಇಲ್ಲ, ಅದಕ್ಕೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಯಾವಾಗ ಬೇಕಾದಾಗ ಸಿಗ್ತಾರೆ, ಆದರೆ ಏನೈತಿ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಅನುದಾನ ಸಾಲ್ತಾ ಇಲ್ಲ, ಕೊಡ್ತಾನೆ ಇಲ್ಲ ರೀ, ಗೌರ್ಮೆಂಟಿಂದ ಬರ್ತಾ ಇಲ್ಲ. ಏನು ಕಾರಣ ಇರ್ಬೋದು? ಏನಂತಂದ್ರೆ ಈಗ ಡೆವಲಪ್ಮೆಂಟ್ ಆಗಲಿಕ್ಕೆ ಅನುದಾನ ಬರ್ತಾ ಇಲ್ಲ ಅನ್ನೋ ಒಂದು ವಿಚಾರ ಏನು ಕಾರಣ ಇರ್ಬೋದು? ಗ್ಯಾರಂಟಿ ಯೋಜನೆ ಕೊಡ್ರಿ, ಗ್ಯಾರಂಟಿ ಯೋಜನೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಇಷ್ಟ ಮತ್ತೆ ಅನ್ನೋರು ಎಲ್ಲ 8 ಗಂಟೆ ಹಿಡ್ಕೊಂಡು 12 ತನಕ ಡೈಲಿ ಸಿಗ್ತಾರೆ. ಎಲ್ಲ ಸಾರ್ವಜನಿಕ ಭೇಟಿನೇ ಇರ್ತೈತೆ ರೀ. ಡೈಲಿ 1000-1500 ಮಂದಿ ಬರ್ತೈತೆ ರೀ ಡೈಲಿ ರೀ. ಮತ್ತು 12 ಮುಂದೆ ಅನ್ನ ಎಲ್ಲ ಆಯಾ ಊರಿಗೆಲ್ಲ ವಿಸಿಟ್ ಕೊಡ್ತಾರೆ ರೀ ಡೈಲಿ ರೀ. ಡೈಲಿ ಎಲ್ಲ ಅದೇನಿಲ್ಲ ಪ್ರಾಬ್ಲಮ್ ಇಲ್ಲ ರೀ. ಅಪ್ರೋಚ್ ಹೆಂಗಿದೆ ಜನರ ಜೊತೆ ಬೆರೆಯುವಂಥ? ಆ ಸ್ಪಾಟ್ ಮೇಲೆ ಅಲ್ಲೇ ಪರಿಹಾರ ಎಲ್ಲ ಬಗೆಹರಿಸ್ಕೊಡ್ತಾರೆ. ಆಫೀಸರ್ಗಳೆಲ್ಲ ಫೋನ್ ಹಚ್ಚಿರಿ, ಒಂದು ಜಾಗ ಮೇಲೆ ಕಮೆಂಟ್ ಕೊಡ್ತಾರೆ. ಈಗ 2.5 ವರ್ಷದಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ಎಮ್ ಎಲ್ ಎಗೆ ಅಭಿವೃದ್ಧಿ ಕೆಲಸದ ವಿಚಾರಕ್ಕೆ? ನಮ್ಮೆಲ್ಲ 100 ಅದ ನೋಡ್ರಿ. ಹಾಂ, ಏನು ಹೇಳ್ತೀರಿ ಏನಾರು ನಿಮ್ಮ ಎಮ್ ಎಲ್ ಎ? ಅದೇ ಜನಸಂಪರ್ಕದಾಗ ಅದಾರ್ರಿ, ಯಾವಾಗ ಹೋದ್ರು ನಮಗೆ ಸಿಗ್ತಾರೆ, ಎಲ್ಲಿ ಹೋದ್ರು. ಆಮೇಲೆ ಏನಾದರೂ ಕೆಲಸ ಇದ್ದರೂ ನಾವು ಕರ್ಕೊಂಡು ಹೋದೆ, ಯಾರನ್ನೂ ಜೊತೆಗೆ ಯಾರನ್ನ ತೊಗೊಂಡು ಹೋದ್ರೂ ಸ್ಪಾಟ್ದಲ್ಲೇ ಇದನ್ನು ಮಾಡಿಕೊಡ್ತಾರೆ ರೀ. ಏನಾದರೂ ಯಾವ ಆಫೀಸರ್ಗೆ ಫೋನ್ ಮಾಡಬೇಕು, ಹೇಳಬೇಕು, ಅಥವಾ ಲೆಟ್ರ್ ಬೇಕಾದ್ರೆ ಲೆಟ್ರ್ ಕೊಡಬೇಕು,
ಅವರಿಂದ ಏನು ಶಿಫಾರಸು ಬೇಕಂತ ಅದೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಮಾಡಿಕೊಡ್ತಾ ಇದ್ದಾರೆ. ಅವರು ಏನಾದರೂ ಸಿಗ್ತಾರಾ ನೀವು ಆದಾಗದು? ಕಂಟಿನ್ಯೂ ಸಿಗ್ತಾರೆ ನಮ್ಗೆ. ಯಾವಾಗ ಹೋಗಿದ್ದೇವೆ ಕಂಟಿನ್ಯೂ ಅದ ರೀ. 2 ಗಂಟೆ ತನಕ ಯಾವಾಗ ಬೇಕಾದ್ರೆ ಎನಿ ಟೈಮ್ ಅವರು ಸಿಕ್ಕಾರೆ. ಆದರೂ ಒಂದು ಸ್ವಲ್ಪ ನಮ್ಮ ಮನೆ ಸುತ್ತಾಗ ಒಂದು ಹೆಣ್ಮಗಳು ಗಂಡು ಮಗಳಲ್ಲಿ ಹೆಣ್ಮಗಳು ಸತ್ತಾಗಬೇಕಾದ್ರೆ ಮನೆಗೆ ಒಂದ ಮಾತು ಹೇರಿಪೇಟಿಗೆ ಬಂದು ಪೇಟಿಗೆ 25,000 ರೂಪಾಯಿ. ಇನ್ನೂ ತನಕ ಯಾವ ಎಮ್.ಎಲ್.ಎ ದವಾಖಾನೆ ಪೇಷಂಟ್ ಇದ್ರು 10 ರೂಪಾಯಿ ಕೊಟ್ಟಿವಿ. ಮಣಿಮುಟ್ಟು ಹೋಗಿ ಕೇಳಿದ್ರು, ಮಣಿಮುಟ್ಟು ಹೋಗಿ ಆಫೀಸ್ಗೆ ಹೋದ್ರೆ 10 ರೂಪಾಯಿ ಕೊಟ್ಟಿಲ್ಲ. ಆದ್ರೆ ಮಣಿಮುಟ್ಟು ಬಂದು ಎಷ್ಟು ತನಕ ಸಾಯ್ದಾತ್ಲ ಸಾಧ್ಯ ಮಾಡ್ಯಾನ. ನಮಗೆ ಬೇಕಾದ್ರೆ ಅಷ್ಟು ಹೆಲ್ಪ್ ಮಾಡಿ. ಮತ್ತು ನಮ್ಮ ಅನಿಸಿಕೆ ಏನ್ರಿ, ಅವರು ಮತ್ತೆ ಬರಬೇಕಂತ ನನ್ನ ಆಸೆ. ನಾನಿದೀಗ ಕುಡ್ಚಿ ಪಟ್ಟಣದಲ್ಲಿದ್ದೀನಿ. ಇಲ್ಲಿನ ಜನರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಯಾಕಂತಂದರೆ ಈ ಕುಡ್ಚಿ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಬಿಂದುನೇ ಕುಡ್ಚಿ ಪಟ್ಟಣ ಆಗಿರುವಂಥದ್ದು. ಹಾಗಾಗಿ ಇಲ್ಲಿರ್ತಕ್ಕಂಥ ಕೆಲ ಜನರನ್ನು ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. 2 ವರ್ಷ ಆಯಿತು. ಈಗದು ಡೆವಲಪ್ಮೆಂಟ್ ಒಟ್ಟೇ ಇಲ್ಲ. ಅವರು ಬರ್ತಾರೆ ಹೋಗ್ತಾರೆ, ಜನಕ್ಕೆ ಭೇಟಿ ಆಗ್ತಾರೆ, ಅಷ್ಟೇ ಆಯ್ತು. ಈ ಅಭಿವೃದ್ಧಿ ಅನ್ನೋಕ್ಕೂ ಒಂದು ಯಾವುದೂ ಇಲ್ಲ. ನಗರೋದು ಫಂಡ್ ಇಲ್ಲ. ಯಾವುದು ಫಂಡ್ ಬೇಕಿಗೆ ಮುನ್ಸಿಪಾಲ್ಟಿಗೆ ಬಂದಿಲ್ಲ. ಡೆವಲಪ್ಮೆಂಟ್ ಏನು ಹಂಗೆ ಇದನ್ನು ಉಳಿದು ಬಿಟ್ಟಿದೆ. ಡೆವಲಪ್ಮೆಂಟ್ ಹಂಗೆ ಉಳಿದೈತೆ ರೀ. ಕಳಿಸಿದವರೆ ಅದನ್ನು ಇನ್ನೂ ಅಪ್ರೂವಲ್ ಆಗಿ ಒಟ್ಟು ಯಾವ ಬಂದಿಲ್ಲ ರೀ. ಮೊದಲಿನ ಮೇಲೆ ಮತ್ತು ಈಗಿನ 2.5 ವರ್ಷ ಆಗಿದೆ. ಈ ಅವಧಿಯಲ್ಲಿ ಕಳೆದ ಎಮ್.ಎಲ್.ಎ ಮತ್ತು ಇವರಿಗೆ ಹೋಲಿಕೆ ಮಾಡೋದು ಅಷ್ಟೊಂದು ಇದು ಅನ್ಸಂಗಿಲ್ಲ. ಆದರೂ ಸಹಿತ ಈಗ 2.5 ವರ್ಷದ ಅವಧಿಯಲ್ಲಿ ಯಾವ ರೀತಿ ಇದೆ ಈಗಿನ ಶಾಸಕರ ಕೆಲಸ? ಆಗಿಲ್ಲ ಸರ್. ಒಂದು ದಿನ ತಗ ಯಾವ ವಾರ್ಡ್ದಾಗ ಒಂದು ಗರಸ ಇವು ಒಗ್ದಿಡ್ರಿ ಡಬ್ಬ 3 ಒಗ್ದಿಡ್ರಿ ಒಂದು ಡಬ್ಬ ಇನ್ನ ತಗ 2 ವರ್ಷ ಆಯ್ತು. ಕೆಲಸ ಒಂದು ಮನೆ ಇಲ್ಲ, ಏನೂ ಇಲ್ಲ ಸರ್. ಒಟ್ಟು ಕೆಲಸ ಕುಡ್ಚೆವರೆಗೆ ಆಗಿಲ್ರಿ. 1 ರೂಪಾಯಿ ಎಲ್ಲಿ ವಾರ್ಡ್ದಾಗಲಿ ಎಲ್ಲಿ ಇವೇ ಹೋಗಲಿ ಒಟ್ಟು ಒಂದಿಷ್ಟು ಭ್ರಷ್ಟಾಚಾರ ಅಟ್ಟು ನಡೆದ್ರಿ. ಒಟ್ಟು ಇದು ತೆಗ್ಯುದ, ಬಿಲ್ ತೆಗ್ಯುದ, ಕೆಲಸ ಮಾಡೋದಿಲ್ಲ, ವರ್ಕೌಟ್ ತೆಗ್ಯುದ. ಗ್ಯಾರಂಟಿ ಸ್ಕೀಮ್ನಿಂದ ಏನಾದರೂ ಸಮಸ್ಯೆ ಆಗೈತೆ ಅಥವಾ ಏನು ಶಾಸಕರ ಕೆಲಸ ಮಾಡ್ತಾ ಇದ್ದಾರೆ? ಇಲ್ಲಿ ಶಾಸಕ ಕೆಲಸ ಮಾಡಬೇಕಲ್ಲ. ಗ್ಯಾರಂಟಿ ಬಿಲ್ ಶಾಸಕ ಅದು ಸರ್ಕಾರದಾಗಿಂತ. ಈಗ ಏನು ಗ್ಯಾರಂಟಿ ಸ್ಕೀಮ್ನಿಂದಾಗಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲನ ಅಥವಾ ಏನು ಎಮ್.ಎಲ್.ಎನ ಕೆಲಸ ಮಾಡ್ತಾ ಇಲ್ಲ? ಸಾಹೇಬ್ರು ಭೀ ಕೆಲಸ ಮಾಡಿಲ್ಲ ರೀ. ಇನ್ನ ತಕ ಡೆವಲಪ್ಮೆಂಟ್ ಭೀ ಆಗಿಲ್ಲ ರೀ. ಮನೆ ಭೀ ಇನ್ನ ತಕ 2 ವರ್ಷ ಆಯ್ತು. ಮನೆ ಭೀ ಇನ್ನ ತಕ ಬರಲಿಲ್ಲ ರೀ. ಮನೆ ಭೀ ಒಂದು ಮನೆ ಬರಲಿಲ್ಲ ರೀ. ನಾವು ಗ್ರಾಮ ಪಂಚಾಯತ್ ಹೋದ ಬಿಡಕ ಮನೆ ಇಲ್ಲ ಅಂತಂದ್ರೆ ಎಮ್.ಎಲ್.ಎ ಸಾಹೇಬ್ ತೊಗೊಂಡು ಬರತ್ತ ಅಷ್ಟ ಅಂತಾರೆ. ಮತ್ತು ಎಮ್.ಎಲ್.ಎ ಸಾಹೇಬ್ರು ಯಾರು ಮನೆಯೂ ಇಲ್ಲ ಏನೂ ಇಲ್ಲ ರೀ ಸರ. ಹೋದ ಸಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಸನ್ನು ಬೆಂಬಲಿಸಿದೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಎಮ್.ಎಲ್.ಎ ಇದ್ದಾರೆ. ಏನು ಸಮಸ್ಯೆ ಆಗಿರೋದು ಏನಂತ ನನಗೆ ಅನಿಸ್ತೈತೆ ರೀ, ಈ ಸರ್ಕಾರದಾಗ ದುಡ್ಡು ಇಲ್ಲ. ದುಡ್ಡು ಯಾಕಿಲ್ಪ ಅಂತ ಈ 5-6 ಗ್ಯಾರಂಟಿ ಏನು ಕೊಟ್ಟಾರಲ್ಲ, ಮಂದಿನ ಮೈಗಳ್ರು ಮಾಡಿದ್ರಿ. ಇದನ್ನು ಮೈಗಳ್ರು ಮಾಡಿದ್ರಂದ್ರೆ ನಾನು ದುಡಿಯೋರ್ನ ದುಡಿಬೇಡ್ರಿ, ಎಲ್ಲರೂ ಕೂತು ತಿನ್ನಿರಿ, ನಾವು ನಿಮಗೆಲ್ಲ ಕೊಡ್ತೀವತ್ತ. ದುಡಿದು ಅವು ಮೊದಲಿನ ಸ್ಕೀಮ್ಗಳು ಇದ್ದಿಲ್ಲ, 4-5 ಸ್ಕೀಮ್ಗಳು ಅವು ಚಲೋ ಇದ್ದವು. ಈಗ ಅತಿಯಾದ ಸ್ಕೀಮ್ಗಳು ಇವು 2,000, 20 ಕಿಲೋ ಅಕ್ಕಿ, ಬಸ್ ಫ್ರೀ, ಲೈಟ್ ಫ್ರೀ, ಇದೇನು ಕೊಟ್ರಲ್ಲ, ಇದು ಏನು ಅವಶ್ಯಕತೆ ಇಲ್ಲ. ಇದರಿಂದ ಗೋರ್ಮೆಂಟ್ದಾಗ ಖಜಾನೆದಾಗ ದುಡ್ಡಿಲ್ಲ, ಮತ್ತು ಕೆಲಸ ಇಲ್ಲಿದ್ದು ಮಾಡವ್ರಿ ಇವರು. ಇದಿಷ್ಟು ಏನಂತಂದರೆ ಇಲ್ಲಿ ಕುಡ್ಚಿ ಪಟ್ಟಣದ ಜನರ ಮಾತು. ಮತ್ತೊಂದು ಕಡೆ ಹೋಗೋಣ, ಅಲ್ಲಿನ ಜನ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ಕುಡ್ಚಿ ವಿಧಾನಸಭಾ ಕ್ಷೇತ್ರದ ಪೈಕಿ ಈಗ ಯಬರಟ್ಟಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಸ್ಥಳೀಯರು ಶಾಸಕರ ಅಭಿವೃದ್ಧಿ ಮತ್ತು ಅವರು ಏನು ಭರವಸೆ ನೀಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರ್ತೀನಿ. ಅನ್ನೋರು, ಈಗಷ್ಟೇ ನಿಮ್ಮ ಊರಲ್ಲಿ ಒಂದು ಕಾಮಗಾರಿ ಉದ್ಘಾಟನೆ ಆಯಿತು. ಏನು ಜೊತೆಗೆ ಏನಾದರೂ ಆಶ್ವಾಸನೆ ಕೊಟ್ಟಿದ್ರಾ ಅಥವಾ ಏನು ನೀವು ಬೇಡಿಕೆ ಇಟ್ಟಿದ್ರಾ? ಬೇಡಿಕೆಯನ್ನು ಇಟ್ಟಿದ್ದಿಲ್ಲ ರೀ. ಏನು ಇವತ್ತು ಹೋಗಿ ಕೇಳ್ತಾರಲ್ಲ, ಅದರ ಆ ಪೀರಿಯಡ್ನಾಗ ಏನು ಮಾಡ್ಬೇಕಲ್ಲ ಆ ಕೆಲಸ ಮಾಡಾಕತ್ತಾರೆ. ಅದು ಮಾಡಿದ್ದು ಯಾವ ಅರ್ಧಕ್ಕೆ ನಿಂತಿಲ್ಲ ರೀ. ಎಲ್ಲ ಕೆಲಸ ಕಂಪ್ಲೀಟ್ ಆಗಿ ಮಾಡಿ ಮೇಲೆ ಮುಂದೆ ಬರ್ತಾರೆ ರೀ. ಅವರು ಎಮ್.ಎಲ್.ಎ ಸಾಹೇಬ್ರು ಹೆಂಗೆ ಅದಾರ ಅಂದ್ರೆ ರೀ, ಜನರಿಗೆ ಸ್ಪಂದನೆ ಮಾಡಾಕತ್ತಾರೆ ರೀ. ಅವರು ಪ್ರತಿಯೊಂದು ಕೆಲಸ ಮಾಡ್ತಾರೆ ರೀ. ಇವತ್ತು ಇದನ್ನು ಮಾಡ್ತಂದ್ರೆ ಅದು ಮಾಡೇ ಬಿಡ್ತಾರೆ. ಅದನ್ನು ವಿಚಾರ ಮಾಡೋಣ ಅಂತಾರೆ. ಯಾವ ಒಂದು ಸ್ವಲ್ಪ ಪೆಂಡಿಂಗ್ ಇರ್ತಾವೆ, ಏನು ಹಾಕಿರ್ತೈತಿ ನೋಡೋಣ ಮತ್ತಾರೆ. ಖರೆ ಅದನ್ನ ಬಿಡಂಗಿಲ್ಲ, ಮಾಡಿ ಕೊಡ್ತಾರೆ. ಈಗ 2-2.5 ವರ್ಷ ಈ ಅವಧಿಯಲ್ಲಿ ಏನು ಅನ್ಸುತ್ತೆ ಇವ್ರ ವರ್ಕು? ಜೊತೆಗೆ ಜನರ ಅಪ್ರೋಚ್ ಹೆಂಗಿದೆ ನೀವು ಭೇಟಿ ಆದಂಥ ಸಂದರ್ಭದಲ್ಲಿ? ಎಲ್ಲ ಕಡೆ 33 ಹಳ್ಳಿಯಲ್ಲಿ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾವು ಹೇಳಿ ಎಲ್ಲ ಕೆಲಸ ರೋಡ್ ಮಾಡತ್ತಾರೆ, ಗುಡಿಗೆ ರೊಕ್ಕ ಶಾಂಕ್ಷನ್ ಮಾಡ್ಯಾರ್ರಿ,
ನಾವು ಹೇಳೋದಕ್ಕೂ ಮೊದಲು ಅವರೊಬ್ಬರು ಆಯ್ತಾರೆ ನಮ್ಮನ್ನ ಕರ್ಸ್ಕೊತಾರೆ ಅವರು ಭಾಳ ಚಲೋ ಅದಾರ ಬೆಸ್ಟ್ ಅದಾರ. ಈಗ ಏನೇನು ನಿಮ್ಮ ಕೆಲಸ ಏನೇನಾಗಿದಾವೆ? ನಮಗೀಗ ಗುಡಿದು ಶಾಂಕ್ಷನ್ ಐತ್ರಿ 5 ಲಕ್ಷ. ಆಮೇಲೆ ಸಮುದಾಯ ಭವನಕ್ಕೂ ಮಾಡ್ಯಾರ ರೀ. ಆಮೇಲೆ ಚರಂಡಿ ಇದು ಹೊಸದ ಐತ್ರಿ. ಗಟ್ರನು ಅದ ಚರಂಡಿ. ಆಮೇಲೆ ಈಗ ರಸ್ತೆ ಮಾಡ್ತು ಅಂತ ಇದನ್ನು ಅಡಿಗಲ್ಸ್ ಮಾಡ್ಯಾರ. ಇದನ್ನು ಮಾಡ್ತಾರೆ ಅನ್ನೋದು ನಮ್ಗೆ ಭರವಸೆ ಐತ್ರಿ, ಆಶ್ವಾಸನೆ ಐತಿ. ಯಾಕಂದ್ರೆ 100ಕ್ಕೆ ಕೆಲಸ ಮಾಡ್ಯಾರ ನಮ್ಗೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ 100ಕ್ಕೆ ನಿಮ್ಮ MLAಗೆ? MLAಗೆ 99 ಮಾರ್ಕ್ಸ್ ಕೊಡ್ತೇನೆ ರೀ. ಯಾಕಂದ್ರೆ 100ಕ್ಕೆ ಕೆಲಸ ಮಾಡ್ಯಾರ ರೀ ಅವ್ರು. ಇನ್ನೂವರೆಗೆ MLAಗಳು ನೋಡೇನಿ. ಇಂಥ MLA ನಮಗೆ ಸಿಗೋದು ಕಠಿಣ. ನಮ್ಮ ರಗಡ ಸಲ ಓಟ್ ಹಾಕಿದ್ರು ಯಾವ MLAಗಳು ನಮ್ಮ ಓಣಿಗೆ ಬಂದಿಲ್ಲ, ನಮ್ಮ ಊರಿಗೆ ಬಂದಿಲ್ಲ ರೀ. ಈ MLA ಮಾತ್ರ ರೀ ನಾವು ಹೇಳೋಕ್ಕೆ ಮೊದಲೇ ಬರಾತ್ತಾರ ಬಂದು ಇದ ಸಮುದಾಯ ಎಲ್ಲರೂ ಎಲ್ಲ ಸಮುದಾಯಗಳಿಗೆ ಹೆಲ್ಪ್ ಮಾಡಾಕತ್ತಾರೆ. ಏನು ಕೆಲಸ ಆಗ್ಬೇಕಲ್ಲ ಯಾವ ಸಮುದಾಯಕ್ಕೆ ಎಲ್ಲ ಸಮುದಾಯಗಳಿಗೆ ಮಾಡಾಕತ್ತಾರೆ. ಹಾಂ, ಭಾಳಷ್ಟು ಮಾತು ಹೇಳಿ ಓಟ್ ಹಾಕೊಂಡು ಹೊಳ್ರ ತಿಡ್ರಿ ಮಾತು ಹೊಳ್ಳಿ ಇಲೆಕ್ಷನ್ಗೆ ಬರ್ತಾರ ಅವ್ರು. ಏನು ಮಾಡಿದ್ರು ಅವ್ರನ್ನ ತೊಗೊಂಡು ನಮ್ಮ ಕೆಲಸ ಆಗ್ಬೇಕ್ರಲ್ಲ, ಸಾರ್ವಜನಿಕ ಕೆಲಸ ಮಾಡಂಗೇ ಇಲ್ರಿ ಅವ್ರು. ಮಾಡ್ತೋತ ಆಶ್ವಾಸನೆ ಕೊಡ್ತಾರೆ, ಹೋಗಿಬಿಡ್ತಾರೆ ರೀ. ಇವ್ರು ಮಾಡಾಕ್ತಾರೆ ಸರ್. ಇಲ್ಲಿ ದುರಂಗುಡಿ ಐತ್ರಿ, ಅದಕ್ಕೊಂದು 5 ಲಕ್ಷ ರೂಪಾಯಿ ಹಾಕ್ಯಾರ ರೀ. ಇದೊಂದು ಚಿರಂಡಿ ಮಾಡ್ಸ್ಯಾರ ರೀ. ಮತ್ತು ಈಗ CC ರೋಡ್ ಹಾಕ್ಯಾರ ರೀ, ಬರೋಬ್ಬರಿ ಹೊಡ್ಯಾರ ರೀ. ಎಲ್ಲ ಏನೇನೆಲ್ಲ ಡೆವಲಪ್ಮೆಂಟ್ ಆಗಿದಾವೆ ನಿಮ್ಮ? ಡೆವಲಪ್ಮೆಂಟ್ ಸರ ಈಗ ಯಾರಿಗೆ ಬ್ರಿಡ್ಜ್ ಬೇಕೋ ಬ್ರಿಡ್ಜ್ ಹಾಕಿ ಕೊಟ್ಟಾರ ರೀ. ಮತ್ತು ರೋಡ್ ಬೇಕಾದ್ರೆ ಡಾಂಬರ್ ರೋಡ್ ಹಾಕಿ ಕೊಟ್ಟಾರ ರೀ. ಎಲ್ಲ ಅವ್ರಿಗೆ ಏನಂತ ವ್ಯವಸ್ಥೆ ತೋಟಗಳು ಹಾದಿನೂ ಮಾಡಿ ಕೊಟ್ಟಾರ ರೀ. ಮತ್ತು ಇನ್ನೊಂದು ಇವು ವರ್ಕ್ಸ್ ಚಲೋದವ್ರಿಗೆ ರೀ. ಹಾಂ ರೀ. ಇನ್ನು ಏನಾಗಬೇಕಾಗಿತ್ತು ಅಂದ್ರೆ ರೀ, ಅಲ್ಲಿ ಒಂದು ಸ್ವಲ್ಪ ಅನುದಾನ ಸಂಬಂಧ ಅವ್ರಿಗೆ ಇದನ್ನಾಗ ಆತು ರೀ ರಿಟರ್ನ್. ಮತ್ತೆ ಅದೊಂದು ತ್ರಾಸ ರೀ ಈಗ ಏನು ರೀ. ಈಗ ಏನಾಗೈತೆ ರೀ, ಕೆಲಸ ಮಾಡ್ತಾರೆ ರೀ ಅವ್ರು ಹಾಕಿ ಕೊಡ್ತಾರೋ ಕೆಲಸ ಮಾಡ್ತಾರೆ ರೀ. ಒಂದು ಸ್ವಲ್ಪ ಅನುದಾನ ಸಂಬಂಧ ಈಗ ಪೆಂಡಿಂಗ್ ಬೀಳತ್ತವ್ರು ತೆಗೆದು ಇಷ್ಟಾರ ಮತ್ತೆ ಅವ್ರೇನು ರೀ ಪಾಪ ಬಡವ್ರ ಬಗ್ಗರಿಗೆ ರೀ. ಈಗ ಒಂದು ದವಾಖಾನೆದನ್ ರೀ, ಒಂದು ಸ್ಕೂಲ್ ಹುಡುಗರ್ದನ್ ರೀ. ಆದ್ರೆ ಜಾಗದ ಮಗನ ಏನಂತಾರಲ್ಲ ಆಗಿಂದಾಗ ಸ್ಪಾಟ್ ಮಗ ಅವ್ರದ್ದು ಕ್ಲಿಯರ್ ಮಾಡಿ ಕೊಡ್ತಾರೆ ಅವ್ರು ಪಾಪ. ಇದೊಂದು ಮಾತ್ರ ಏನಂತಾರಲ್ಲ ಇದು ಕ್ಲಿಯರ್ ಐತ್ರಿ. ಈಗ ಕ್ಷೇತ್ರದಾದ್ಯಂತ ಸಂಚರಿಸಿ ಬಂದಿದ್ದಾಯಿತು. ಈಗ ಕ್ಷೇತ್ರದ ಶಾಸಕರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ತೀನಿ. ಸರ್, ಈಗ ಮೊದಲೇದಾಗಿ ಏನು ಕನಸಿಟ್ಕೊಂಡು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಬಂದಿದ್ದೀರಿ? ಈಗ ಏನೆಲ್ಲ ಸಹಕಾರ ಸಿಗ್ತಾ ಇದೆ? ನನ್ನ ರಾಜಕೀಯಕ್ಕೆ ಬರೋ ಮೂಲ ಉದ್ದೇಶ ಏನು ಅಂತಂದ್ರೆ, ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಸ್ಥಳೀಯವಾಗಿ ಏನು ಸಮಸ್ಯೆಗಳಿದಾವತ್ತು ಅನ್ನುವಂಥದ್ದು ಒಂದು ನನಗೆ ಏನು ಇತ್ತು, ನಾನು ಏನು ಮಾಡಬೇಕಾಗಿತ್ತು ಅನ್ನೋದಿತ್ತು. ಅದನ್ನು ಈಗ 2 ವರ್ಷ ಒಳಗೆ ತಮಗೆಲ್ಲ ಗೊತ್ತಿರ್ಬೋದು. ಈ ಒಂದು ನಮ್ಮದು ಪಂಚ ಗ್ಯಾರಂಟಿ ವ್ಯವಸ್ಥೆ ಒಳಗೆ ಈ ತಮಗೆ ಭಾಳ ಕಿವಿಗೆ ಬೀಳ್ತಿರ್ಬೇಕು. ನಮಗೆ ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ, ಹಾಗಾಯಿತು ಹೀಗಾಯಿತು ಅಂಥೇಳಿ ಏನು ತಮಗೆ ಕೇಳೋಕ್ಕೆ ಸಿಕ್ಕಿರ್ಬೋದು. ಆದರೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ ನಾನು ಭಾಳಷ್ಟು ಕೆಲಸ ತೊಗೊಂಡು ಬಂದೀನಿ. ಪ್ರಮುಖವಾಗಿ ಒಂದು ಹೇಳಬೇಕು ಅಂತಂದ್ರೆ, ನಾನು ಈ ಭಾಗದಾಗ ಇರೋದ್ರಿಂದ, ಯಾವುದಂದ್ರೆ ಈ ಹಾರುಗೇರಿ ಭಾಗದಾಗ ಇರೋದ್ರಿಂದ ಇವತ್ತು ನಮಗೆ ನೀರಾವರಿ ಈ ಘಟಪ್ರಭಾದಿಂದ ಬರ್ತಕ್ಕಂಥ ಏನು ನೀರಿತ್ತಲ್ಲ, ನಮ್ಮ ತೇಲ್ ಎಂಡ್ ಆಗೋದ್ರಿಂದ ನಮಗೆ ನೀರು ಭಾಳ ಕಡಿಮೆ ಬರ್ತಿತ್ತು. ಹೀಗಾಗಿ ನಾನು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಒಂದು ಸಲ ಮನವರಿಕೆ ಮಾಡಿಕೊಂಡು ಕಳೆದ ಒಂದು ಬಜೆಟ್ನಲ್ಲಿ ನಮಗೆ ಕೃಷಿದ್ದೇಶ್ವರ ಯಾತ್ ನೀರಾವರಿ ಅಂಥೇಳಿ ಒಂದು ಪ್ರಾಜೆಕ್ಟ್ ಶಾಂಕ್ಷನ್ ಮಾಡಿದ್ದಾರೆ. ಮೊದಲನೇ ಕಂತವಾಗಿ ಸ್ವಲ್ಪ ದುಡ್ಡು ಕೊಟ್ಟಾರ. ಈಗ ನನಗನ್ಸಿಮಟ್ಟಿಗೆ ಮುಂದಿನ ತಿಂಗಳೊಳಗಡೆ ಆ ಕೆಲಸಕ್ಕೆ ಕ್ಯಾಬಿನೆಟ್ ಒಳಗೆ ಅಪ್ರೂವಲ್ ಸಿಕ್ಕಿ ಆದಷ್ಟು ಬೇಗ ಕೆಲಸ ಶುರು ಮಾಡಿ. ಕ್ಷೇತ್ರದ ಜನ ಹೇಳ್ತಾ ಇರೋದು ಏನಂತಂದ್ರೆ, ನಮ್ಮ ಶಾಸಕರು ಉತ್ಸಾಹದಿಂದ ಇದ್ದಾರೆ, ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಅಷ್ಟೊಂದು ಸಹಕಾರ ಸಿಗ್ತಾ ಇಲ್ಲ, ಅಷ್ಟೊಂದು ಅನುದಾನ ಸಿಗ್ತಾ ಇಲ್ಲ. ಆ ಕಾರಣದಿಂದಾಗಿ ಇದು ಏನಂತಂದರೆ ಸ್ವಲ್ಪ ಅವರ ಕೆಲಸಕ್ಕೆ ಅಡೆತಡೆ ಆಗಿದೆ ಅಂಥೇಳಿ. ಈ ಪಂಚ ಗ್ಯಾರಂಟಿ ಯೋಜನೆಯಿಂದ ಶಾಸಕರಿಗೆ ಅಷ್ಟೊಂದು ಅನುದಾನ ಸಿಗ್ತಾ ಇಲ್ಲ, ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತೈತಿ ಅನ್ನೋ ವಿಚಾರವನ್ನು ತಾವು ಒಪ್ಕೋತೀರಾ, ಅಥವಾ ಏನು ಜೊತೆಗೆ ಈ ವಿಚಾರ ತಮ್ಮ ಗಮನಕ್ಕಿದೆನಾ ಅಂತ? ಇರ್ಬೋದು, ಎಲ್ಲೋ ಒಂದು ಕಡೆ ಸ್ವಲ್ಪ ಪಂಚ ಗ್ಯಾರಂಟಿದ ಇರ್ಬೋದು. ಆದರೆ ನನಗೆ ಸಂಬಂಧಪಟ್ಟಂಗೆ ಯಾವತ್ತು ನನ್ನ ಕಚೇರಿಗೆ ನಾನು ಯಾವತ್ತು ಮುಂಜಾನೆ 7 ಗಂಟೆದಿಂದ ನಾನು ಯಾವತ್ತಿಗೂ ಜನರ ಜೋಡಿನೇ ಇರ್ತೀನಿ. ಬಟ್ ಅವ್ರು ಏನೇ ಕೆಲಸ ತೊಗೊಂಡು ಬಂದ್ರೂ ನಾನು ಇಲ್ಲಿವರೆಗೂ ಪ್ರಾಮಾಣಿಕವಾಗಿ, ಯಾಕಂದ್ರೆ ಅವ್ರು ಒಂದು ರೋಡ್ ತೊಗೊಂಡು ಬಂದಿರ್ತಾರೆ, ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ತೊಗೊಂಡು ಬರ್ತಾರೆ, ಏನೇ ತೊಗೊಂಡು ಬಂದ್ರೂ ಕೂಡ ನಾನು ಅವ್ರದ್ದು ಬಗೆಹರಿಸಿ ಕಳಿಸೀನಿ, ಅವರಿಗೆ ಕೆಲಸ ಮಾಡಿಕೊಡುವಂಥದ್ದು ಮಾಡೀನಿ ಅಂತ ಅನ್ನೋದು ನನ್ನ ನಂಬಿಕೆ. ಈಗ ಏನು ಇನ್ನೂ 2.5 ವರ್ಷ ಇದೆ, ಜೊತೆಗೆ ನೀವು ಡೆವಲಪ್ಮೆಂಟ್ ಮಾಡಬೇಕು ಅಂತ ಮಾಡಿದ್ದೀರಿ.
ಜೊತೆಗೆ ಈಗ ಏನು ಅಪೀಲ್ ಮಾಡ್ತೀರಿ? ನಿಮ್ಗೆ ಸಿಕ್ಕಂಥ ಅದರ ಅವಧಿಯಲ್ಲೇ ಒಂದಿಷ್ಟು ಕಾಮಗಾರಿಗಳನ್ನು ಮಾಡಿ ಮುಗಿಸಿದಿರಿ. ಈಗ ನಮ್ಮ ಮೂಲಕ ಏನು ಕ್ಷೇತ್ರದ ಜನಕ್ಕೆ ಅಪೀಲ್ ಮಾಡ್ತೀರಿ? ಏನು ಭರವಸೆ ಬಯಸ್ತೀರಿ? ಸರ್, ನಿಮಗೂ ಜನರಿಗೆ ಮೂಲಭೂತವಾಗಿರ್ತಕ್ಕಂಥ ಕೆಲಸಗಳೇನು? ನಾವು ನೀರು ಕೊಡಬೇಕು, ರಸ್ತೆ ಕೊಡಬೇಕು, ಕರೆಂಟ್ ಕೊಡಬೇಕು. ಇವು ನೋಡಿ, ನೀವು ಇವತ್ತು ತೆಗೆದು ನೋಡ್ಕೊಡಿ, SCP-TSP ಒಳಗೆ ನಮ್ಮ ಕ್ಷೇತ್ರ ಒಳಗೆ ಈ ನಿರಂತರ ಜ್ಯೋತಿಗೆ ಸಂಬಂಧಪಟ್ಟಂಗೆ ಎಷ್ಟು ಕೆಲಸ ಮಾಡಿದ್ದೀನಿ, ಯಾವ ಹಳ್ಳಿಯಾಗ ಕೆಲಸ ಮಾಡಿದ್ದೀನಿ ತಾವು ತೆಗೆದು ನೋಡ್ಬೋದು. ಸಾಕಷ್ಟು ಕೆಲಸಗಳಾಗ್ಯಾವ STP-TSP ಒಳಗಡೆ ಆಗಿರ್ಬೋದು. ಮತ್ತು ಈ ಗರ್ಸ್ ರೋಡಿಗೆ ಸಂಬಂಧಪಟ್ಟಂಗೆ, ಸಣ್ಣ ಪುಟ್ಟ ಗರ್ಸ್ ರೋಡಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು. ಸ್ವಲ್ಪ ನೀವು ಹೇಳೋ ಹಂಗೆ ಸ್ವಲ್ಪ ನಮಗೆ ಪ್ರಾಬ್ಲಮ್ ಐತಿ, ಇಲ್ಲ ಅಂತ ಅನ್ನಂಗಿಲ್ಲ, ಐತಿ. ಬಟ್ ಆದ್ರೂ ನಾವು ಸರಿಪಡಿಸ್ಕೊಂಡು ಕ್ಷೇತ್ರದಾಗ ಸ್ವಲ್ಪ ಜನರ ಸಂಪರ್ಕದಾಗಿದ್ದೀವಿ, ಏನೋ ಒಂದು ಕೆಲಸ ಮಾಡ್ಕೋತ ಹೋಗ್ತಾ ಇದ್ದೀವಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್.